ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ BCom 5th ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಆಲ್ರೆಡಿ ನಾನು ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಒಂದು ಪಾರ್ಟ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಒಂದು ಸೆಕ್ಷನ್ ಸಿ ನಲ್ಲಿ ನೋಡೋಣ. 12 ಮಾರ್ಕ್ಸ್ ಪ್ರಾಬ್ಲಮ್. ಸೊ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಟೋಟಲ್ ಆಗಿ 5 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಕ್ವಶನ್ಸ್ನ ಚೂಸ್ ಮಾಡಬೇಕು. ಟೋಟಲ್ ಸೆಕ್ಷನ್ ಸಿ ಬಂದು 30 ಮಾರ್ಕ್ಸಿಗಿರುತ್ತೆ. ಸೊ ಅದರಲ್ಲಿ ಏನೇನು ಕ್ವಶನ್ಸ್ ಇದೆ ಅಂತ ನೋಡೋಣ. ಇಲ್ಲಿ 7 and 8 ಕ್ವಶನ್ಸ್ ಬಂದು ಕಂಪ್ಲೀಟ್ ಥಿಯರಿ ಪಾರ್ಟ್ ಇದೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 9th ಕ್ವಶನ್ನ ನೋಡೋಣ. ಈಗ ಪ್ರಾಕ್ಟಿಕಲ್ ಕ್ವಶನ್ಸ್. 9th ಕ್ವಶನ್ ಏನು ಹೇಳಿದ್ದಾರೆ ಅಂದರೆ, ಮೋಹಿತ್ ಲಿಮಿಟೆಡ್ ಕಂಪನಿ ಆಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹5 lakh divided in shares of ₹100 each. It wishes to raise the further capital of ₹3 lakh for expansion. The company plans the following financial schemes. ಸೊ ಇಲ್ಲಿ ಮೋಹಿತ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಈಕ್ವಿಟಿ ಶೇರ್ಸ್. ಆಲ್ರೆಡಿ ಈ ಕಂಪನಿನಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಎಷ್ಟು ಅಂತ ಅಂದರೆ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದು 5 lakh ಇದೆ. ಆ್ಯಂಡ್ ಒನ್ ಶೇರು ₹100 ಈಚ್ ಅಂತ ಅಂದರೆ ಟೋಟಲ್ ಅಲ್ಲಿಗೆ 50,000 ಶೇರ್ಸ್ ಇದೆ. ಆಯಿತಾ? ಆಲ್ರೆಡಿ ಕಂಪನಿನಲ್ಲಿ 5,000 ಶೇರ್ಸ್ ಇದೆ. ಸೊ 5 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 5,000 ಈಕ್ವಿಟಿ ಶೇರ್ಸ್ ಇದೆ. ಸೊ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮತ್ತು ಗ್ರೋತ್ ಮಾಡೋಕ್ಕೆ ಮತ್ತೆ ಅವರು 3 lakh ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಬೇಕು, ಕ್ಯಾಪಿಟಲ್ನ ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನೇನಂತಂದರೆ ದ ಕಂಪನಿ ಪ್ಲ್ಯಾನ್ಸ್ ದ ಫಾಲೋಯಿಂಗ್ ಫೈನಾನ್ಷಿಯಲ್ ಸ್ಕೀಮ್ಸ್ ಇದೆ. ಏನೇನಂತ ಅಂದರೆ ಫಸ್ಟು ಆಲ್ ಕಾಮನ್ ಸ್ಟಾಕ್. ಸೊ 3 lakh ಕೂಡ ಈಕ್ವಿಟಿನಲ್ಲಿ ರೈಸ್ ಮಾಡೋದು. 3 lakh rupees ಏನು ಬೇಕಾಗಿರುತ್ತಲ್ವ ಅದನ್ನು ಕಂಪ್ಲೀಟಾಗಿ ಕಾಮನ್ ಸ್ಟಾಕ್ ಅಂತ ಅಂದರೆ ಈಕ್ವಿಟಿ ಶೇರ್ನೇ ಇಶ್ಯೂ ಮಾಡೋಂಥದ್ದು. ಸೆಕೆಂಡ್ ಪ್ಲ್ಯಾನ್ ಏನಂತ ಅಂದರೆ 1 lakh ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿ ಆ್ಯಂಡ್ ರಿಮೈನಿಂಗ್ 2 lakh ಬಂದು ಡಿಬೆಂಚರ್ಸ್. ಡೆಟ್ ಅಂತ ಅಂದರೆ ರಿಮೈನಿಂಗ್ 2 lakh ಬಂದು ಡಿಬೆಂಚರ್ಸ್ನ ವಿತ್ 10%ಗೆ ಇಶ್ಯೂ ಮಾಡೋದು. ಆ್ಯಂಡ್ ನೆಕ್ಸ್ಟು ಥರ್ಡ್ ಪ್ಲಾನ್ ಏನಂತಂದರೆ ಕಂಪ್ಲೀಟ್ ಆಲ್ ಡೆಟ್ ಅಟ್ ₹10% ಪರ್ ಆ್ಯನಮ್. ಅಂದರೆ ಇಲ್ಲಿ 10% 3 lakh rupees ಡಿಬೆಂಚರ್ನ ಇಶ್ಯೂ ಮಾಡೋ ಪ್ಲಾನ್ ಇದೆ. ಅಂದರೆ ಇಲ್ಲಿ 3 lakh 10% ಡೆಟ್ಟಲ್ಲಿ ಇಶ್ಯೂ ಮಾಡೋ ಪ್ಲಾನ್ ಇದೆ. ಆ್ಯಂಡ್ ಫೋರ್ತ್ ಪ್ಲಾನ್ ಬಂದು 1 lakh ಇನ್ ಕಾಮನ್ ಸ್ಟಾಕ್ ಆ್ಯಂಡ್ 2 lakh ಇನ್ ಪ್ರಿಫರೆನ್ಸ್ ಶೇರ್ಸ್ ವಿತ್ ದ ರೇಟ್ ಆಫ್ ಡಿವಿಡೆಂಡ್ 8%. ಸೊ ಇಲ್ಲಿ ಏನಂತ ಅಂದರೆ ಈಕ್ವಿಟಿಗೆ 1 lakh rupees ಈಕ್ವಿಟಿ ಶೇರ್ನಲ್ಲಿ ಇಶ್ಯೂ ಮಾಡೋದು, ಮತ್ತು ರಿಮೈನಿಂಗ್ 2 lakh ಬಂದು ಪ್ರಿಫರೆನ್ಸ್ ಶೇರ್ಸ್, ರಿಮೈನಿಂಗ್ 2 lakh ಪ್ರಿಫರೆನ್ಸ್ ಶೇರ್ಸ್ ವಿತ್ ದ 8% ಡಿವಿಡೆಂಟು. ಈ 4 ಪ್ಲಾನ್ ಇದೆ. ಸೊ ಇದರಲ್ಲಿ the company EBIT is ₹1,50,000. tax rate is 50%. Determine the EPS ಅಂತಂದ್ರೆ earning per share in each plan and suggest which plan is suitable. ಸೊ ಇವಾಗ ಆಲ್ರೆಡಿ ಕಂಪನಿನಲ್ಲಿ 5 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಆ್ಯಂಡ್ ಟೋಟಲ್ 5,000 ಶೇರ್ಸ್ ಇದೆ. ಸೊ 5 lakh ಕ್ಯಾಪಿಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ 100 ಮಾಡಿದ್ರೆ ಟೋಟಲ್ ಎಷ್ಟು ಶೇರ್ಸ್ ಬರುತ್ತೆ ಅಂತಂದರೆ 5,000 ಶೇರ್ಸ್ ಇದೆ ಕಂಪನಿನಲ್ಲಿ. ಅದ್ರ ಜೊತೆಗೆ 3 lakhನ ಫಸ್ಟ್ ಪ್ಲಾನಲ್ಲಿ ಏನಂತಂದರೆ ಕಂಪ್ಲೀಟ್ ಆಗಿ 3 lakh ಅನ್ನು ಈಕ್ವಿಟಿ ಶೇರಿಂದ ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪ್ಲಾನಲ್ಲಿ 1 lakh ಈಕ್ವಿಟಿ ಶೇರ್ಸು, ಇನ್ನು 2 lakh ಡಿಬೆಂಚರ್ಸ್, 1 lakh ಇನ್ ಕಾಮನ್ ಸ್ಟಾಕ್ ಆ್ಯಂಡ್ 2 lakh ಇನ್ ಡೆಟ್ ಅಟ್ 10% ಪರ್ ಆ್ಯನಮ್. ಆ್ಯಂಡ್ ಥರ್ಡ್ ಪ್ಲಾನಲ್ಲಿ 3 lakh ಕೂಡ 10% ಡೆಟ್ಟಲ್ಲಿ ರೈಸ್ ಮಾಡೋದಿದೆ. ಆ್ಯಂಡ್ ಫೋರ್ತ್ ಪ್ಲಾನ್ ಬಂದು 1 lakh ಕಾಮನ್ ಸ್ಟಾಕು ಆ್ಯಂಡ್ 2 lakh ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ವಿತ್ ರೇಟ್ ಆಫ್ 8% ಡಿವಿಡೆಂಟ್. ಸೊ ಅದರಲ್ಲಿ 1 lakh ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, 2 lakh ಪ್ರಿಫರೆನ್ಸ್ ಶೇರ್ಸ್ 8%. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ನಾವು ಡಿವಿಡೆಂಡ್ನ ಪೇ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಡಿಬೆಂಚರ್ ಹೋಲ್ಡರ್ಸ್ಗೆ ನಾವು ಡೆಟ್ ಅಥವಾ ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನಂತಂದರೆ ಇಫ್ ಕಂಪನಿ ಅರ್ನ್ಸ್ ಪ್ರಾಫಿಟ್, ಆ ಪ್ರಾಫಿಟಲ್ಲಿ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ಈಕ್ವಿಟಿ ಶೇರ್ ಅವ್ರಿಗೆ ಪ್ರಾಫಿಟ್ ಆದರೆ ಪ್ರಾಫಿಟ್ ಅಥವಾ ಲಾಸ್ ಆದರೆ ಲಾಸು. ಸೊ ಅದು ನಮಗೆ ಗೊತ್ತಿದೆ. ಇವಾಗ ನೋಡೋಣ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ. ತುಂಬಾ ಸಿಂಪಲ್ ಆ್ಯಂಡ್ ದಿಸ್ ಈಸ್ ಫಾರ್ ದ 12 ಮಾರ್ಕ್ಸ್. ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹೆಡ್ಡಿಂಗ್ ತಗೊಳ್ಳಿ. ಅದರಲ್ಲಿ ನೋಡಿ ಏನಂತ ಅಂದರೆ ಪರ್ಟಿಕ್ಯುಲರ್ಸ್ ಫೈನಾನ್ಷಿಯಲ್ ಪ್ಲಾನ್. ಟೋಟಲ್ ಎಷ್ಟು ಫೈನಾನ್ಷಿಯಲ್ ಪ್ಲಾನ್ ಕೊಟ್ಟಿದ್ದಾರೆ ಅಂತಂದರೆ 4 ಪ್ಲಾನ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಒನ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಈ ರೀತಿ ತಗೊಳ್ಳಿ. ಫೈನಾನ್ಷಿಯಲ್ ಪ್ಲಾನ್ 1, ಫೈನಾನ್ಷಿಯಲ್ ಪ್ಲಾನ್ 2, ಫೈನಾನ್ಷಿಯಲ್ ಪ್ಲಾನ್ 3, 4 ಅಂತ. ಸೊ ನಾವು EBIT ಕಂಪನಿನಲ್ಲಿ ಎಷ್ಟಿದೆ ಅಂದರೆ ದ ಕಂಪನಿ EBIT ಈಸ್ ₹1,50,000 ಇದೆ. ಸೊ ಇದು 4 ಪ್ಲಾನ್ಗೂ ಕೂಡ 1,50,000 1,50,000 EBIT ಅಪ್ಲಿಕೇಬಲ್ ಫಾರ್ ದ
ಸೇಮ್ ಫಾರ್ ಆಲ್ ಪ್ಲಾನ್ಸ್. ಸೊ ಇಲ್ಲಿ ಏನಂತಂದರೆ EB80 ಫಸ್ಟ್ನೇ ಪ್ಲಾನ್ಗೂ 1,50,000, ಸೊ ಎಲ್ಲ ಪ್ಲಾನ್ಗೂ 1,50,000. ಅದರಲ್ಲಿ ನೆಕ್ಸ್ಟು EB80ನಲ್ಲಿ ನಾವೇನು ಫಸ್ಟು ಲೆಸ್ ಮಾಡ್ತೀವಿ ಅಂತಂದರೆ ಇಂಟ್ರೆಸ್ಟು. ಸೊ ಇಲ್ಲಿ ಇಂಟ್ರೆಸ್ಟನ್ನು ಯಾವ್ಯಾವ ಪ್ಲಾನಲ್ಲಿ ಡಿಸೈಡ್ ಮಾಡಿದ್ದಾರೆ ನೋಡಿ. ಫಸ್ಟ್ ಪ್ಲಾನಲ್ಲೆಲ್ಲ ಈಕ್ವಿಟಿನೇ ಇದೆ. ಆ್ಯಂಡ್ ಸೆಕೆಂಡ್ ಪ್ಲಾನಲ್ಲಿ ಏನಂತಂದರೆ 1 lakh ಕಾಮನ್ ಸ್ಟಾಕ್ ಇದೆ ಆ್ಯಂಡ್ 2 lakh ಬಂದು ಡೆಟ್ ಇದೆ. ಸೊ ಇಲ್ಲಿ ಡೆಟ್ಗೆ 10% ಈಕ್ವಿಟಿ ಶೇರ್ಸ್. ಇಲ್ಲಿ ಏನಂತಂದರೆ 2 lakh ಮೇಲೆ 10% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. ಡಿಬೆಂಚರ್ಸ್ ಹೋಲ್ಡರ್ಸ್ಗೆ ಎಷ್ಟು ಬರುತ್ತೆ? 20,000 ಬರುತ್ತೆ. ಸೊ ಈ 2 lakhಗೆ ಏನಂತಂದರೆ 10% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 20,000 ಬರುತ್ತೆ. ಸೊ ಇಲ್ಲಿ ಸೆಕೆಂಡ್ ಪ್ಲಾನಲ್ಲಿ 20,000 ತಗೊಳ್ತೀವಿ. ಆ್ಯಂಡ್ ಥರ್ಡ್ ಪ್ಲಾನಲ್ಲಿ ನೋಡಿ, ಸೊ ಆಲ್ ಡೆಟ್ ಅಟ್ 10%. 3 lakh ಕೂಡ 10%ಗೆ ಅಂದರೆ 3 lakh ಇಂಟು 10% ಮಾಡಿದ್ರೆ ಎಷ್ಟು ಬರುತ್ತೆ? 30,000 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಟೋಟಲ್ಲು ಎಲ್ಲನೂ ಕೂಡ ಟೋಟಲ್ ಕ್ಯಾಪಿಟಲ್ನೂ ಕೂಡ ಡಿಬೆಂಚರ್ಸಲ್ಲೇ ರೈಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಟೋಟಲಲ್ಲಿ 3 lakhಗೆ 10% ಇಂಟ್ರೆಸ್ಟನ್ನು ಪೇ ಮಾಡಿದ್ರೆ 30,000 ಆಗುತ್ತೆ. ಸೊ ಇಲ್ಲಿ ಥರ್ಡ್ ಪ್ಲಾನಲ್ಲಿ ಏನಂತಂದರೆ 30,000 ತಗೊಳ್ಳಿ. ಇಲ್ಲಿ ಯಾವ್ಯಾವ ಪ್ಲಾನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಫಸ್ಟಲ್ಲಿ ಕಾಮನ್ ಸ್ಟಾಕ್ ಇದೆ, ಬರಲ್ಲ. ಸೆಕೆಂಡ್ನಲ್ಲಿ 2 lakh rupees ಮಾತ್ರ 10% ಡೆಟ್ಟನ್ನು ಪೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಥರ್ಡ್ ಪ್ಲಾನಲ್ಲಿ 3 lakhಗೆ 10% ಡೆಟ್, ಅಂದರೆ ಆಲ್ ಡೆಟ್ ಅಟ್ 10% ಅಂತಂದರೆ 3 lakh rupees ಕೂಡ ಡಿಬೆಂಚರ್ಸ್ ಅಲ್ಲಿ ರೈಸ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಅಂಡ್ ನೆಕ್ಸ್ಟ್ ಫೋರ್ತ್ ಪ್ಲಾನ್ ಅಲ್ಲಿ 1 lakh ಕಾಮನ್ ಸ್ಟಾಕ್ ಅಂಡ್ 2 lakh ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಇದೆ. ಹಾಗಾಗಿ ಇಲ್ಲಿ ಏನಂತ ಅಂದ್ರೆ ಇಲ್ಲಿ ಡೆಟ್ ಬರಲ್ಲ. ಸೊ ಈಗ ಇಂಟ್ರೆಸ್ಟ್ ಅನ್ನು ಲೆಸ್ ಮಾಡಿ 1,50,000 ನಲ್ಲಿ ಹ್ಯಾಸ್ ಇಟ್ ಈಸ್ ಲೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ EBT. ಸೊ EBT ಸಿಗುತ್ತೆ. ಇಲ್ಲಿ 1,50,000 ಬರುತ್ತೆ. 1,50,000 ನಲ್ಲಿ 20,000 ಲೆಸ್ ಮಾಡಿದ್ರೆ 1,30,000. ಇಯರ್ 1,50,000 ನಲ್ಲಿ 30,000 ಲೆಸ್ ಮಾಡಿದ್ರೆ 1,20,000. ಅಂಡ್ ಇಲ್ಲಿ ಫೋರ್ತ್ ಪ್ಲಾನ್ ನಲ್ಲಿ ಡೆಟ್ ಏನ್ ಬರಲ್ಲ, ಸೇಮ್ ಇರುತ್ತೆ. ಅಂಡ್ ಲೆಸ್ ಟ್ಯಾಕ್ಸ್. ಸೊ EBT ನಲ್ಲಿ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಸೊ ಇದೇನಂತಂದ್ರೆ EBT ಅಂತಂದ್ರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಫುಲ್ ಫಾರ್ಮ್ ಇದು, ಬಿಫೋರ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ನಮಗೆ ಏನಂತಂದ್ರೆ ಲೆಸ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಟ್ಯಾಕ್ಸ್ ರೇಟ್ ಈಸ್ 50%. ಟ್ಯಾಕ್ಸ್ ಬಂದು ಎಲ್ಲ ಪ್ಲಾನ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ 50%. ಸೊ ಈಗ 1,50,000ಗೆ ನಾವು 1,50,000 ಡಿವೈಡೆಡ್ ಬೈ 1,50,000 ಇಂಟು 50% ಮಾಡಿದ್ರೆ ಎಷ್ಟು ಬರುತ್ತೆ? ಹಾಫ್ ಅಮೌಂಟ್ 75,000 ಬರುತ್ತೆ. ಆ್ಯಂಡ್ 1,30,000 ಇಂಟು 50% ಮಾಡಿದ್ರೆ 65,000. ಆ್ಯಂಡ್ 1,20,000 ಇಂಟು 60% ಮಾಡಿದ್ರೆ 1,20,000 ಇಂಟು 60% ಮಾಡಿದ್ರೆ ಎಷ್ಟು ಬರುತ್ತೆ? 1,20,000 ಇಂಟು 50% ಟ್ಯಾಕ್ಸ್ 60,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 1,50,000 ಇಂಟು 50% ಮಾಡಿದ್ರೆ 75,000 ಬರುತ್ತೆ. ಸೊ ಈ EBTನಲ್ಲಿ ಏನಿದೆ ಅದರಲ್ಲಿ ಹಾಫ್ ಅಮೌಂಟ್ ತಗೊಳ್ಳಿ, ಆವಾಗ ನಿಮಗೆ ಟ್ಯಾಕ್ಸ್ ಸಿಗುತ್ತೆ. ಸೊ ಟ್ಯಾಕ್ಸನ್ನ ಲೆಸ್ ಮಾಡಿದ್ರೆ 1,50,000ಅಲ್ಲಿ 75,000 ಲೆಸ್ ಮಾಡಿದ್ರೆ ಇನ್ ರಿಮೈನಿಂಗ್ ಆಫ್ 75,000 ಬರುತ್ತೆ. 1,30,000ಅಲ್ಲಿ 50% ಅಂದರೆ 65,000 ಲೆಸ್ ಮಾಡಿದ್ರೆ ರಿಮೈನಿಂಗ್ 65,000 ಬರುತ್ತೆ. ಆ್ಯಂಡ್ ಈವನ್ ಇಲ್ಲಿ 1,20,000ಅಲ್ಲಿ 50% ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 60,000. 1,20,000 ಮೈನಸ್ 60,000 ಮಾಡಿದ್ರೆ 60,000 ಬರುತ್ತೆ. ಈವನ್ 1,50,000ಅಲ್ಲಿ 75,000 ಲೆಸ್ ಮಾಡಿದ್ರೆ 75,000 ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ EAT ಅಂತಂದರೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಅಮೌಂಟ್ ಇದೆ ಅಂತ ನಮಗೆ ಗೊತ್ತಾಗಿದೆ. ಪ್ಲಾನ್ 1ನಲ್ಲಿ 75,000 ಇದೆ, ಪ್ಲಾನ್ 2ನಲ್ಲಿ 65,000, ಪ್ಲಾನ್ 3ನಲ್ಲಿ 60,000, ಪ್ಲಾನ್ 4ಅಲ್ಲಿ 75,000 ಬಂದಿದೆ. ಇವಾಗ ನಮಗೆ ಇಂಟ್ರೆಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟನ್ನು ಪೇ ಮಾಡಾಯಿತು. ಸೊ ಇಲ್ಲಿ ಏನಂತಂದರೆ ನೆಕ್ಸ್ಟು EATನಲ್ಲಿ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಲ್ಲಿ ನಾವು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಡಿವಿಡೆಂಡ್ನ ಪೇ ಮಾಡ್ತೀವಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಯಾವ್ಯಾವ್ದ್ರಲ್ಲಿದ್ದಾರೆ ಅಂದರೆ ಫಸ್ಟ್ ಪ್ಲಾನಲ್ಲೂ ಇಲ್ಲ, ಸೆಕೆಂಡ್ ಪ್ಲಾನಲ್ಲೂ ಇಲ್ಲ, ಥರ್ಡ್ ಪ್ಲಾನಲ್ಲಿ ಇಲ್ಲ, ಫೋರ್ತ್ ಪ್ಲಾನಲ್ಲಿ ಇದೆ. ಏನಂತಂದರೆ 1 lakh ಇನ್ ಕಾಮನ್ ಸ್ಟಾಕು, 1 lakh ಈಕ್ವಿಟಿ ಶೇರ್ಸ್ ಇದೆ, 2 lakh ಪ್ರಿಫರೆನ್ಸ್ ಶೇರ್ಸ್ ಅಟ್ 8% ಡಿವಿಡೆಂಟ್. ಸೊ ಇಲ್ಲಿ ಫೋರ್ತ್ ಪ್ಲಾನಲ್ಲಿ ಡಿವಿಡೆಂಡ್ ಮಾತ್ರ ಲೆಸ್ ಮಾಡಬೇಕು. ಸೊ ಏನಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್. ಸೊ 2 lakh ಇಂಟು 8% ಮಾಡಿ ಎಷ್ಟು ಬರುತ್ತೆ? 16,000 ಬರುತ್ತೆ. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನಂತ ಅಂದರೆ 2 lakh ಇನ್ ಪ್ರಿಫರೆನ್ಸ್ ಕ್ಯಾಪಿಟಲ್ ವಿತ್ ಎ ರೇಟ್ ಆಫ್ 8% ಡಿವಿಡೆಂಡ್ ಅಂತ. ಸೊ 2 lakh ಬೆಲೆ 8% ತಗೊಂಡ್ರೆ 16,000 ಬರುತ್ತೆ. ಇವಾಗ ಲೆಸ್ ಮಾಡಿ. EA ಅಂದರೆ ಅರ್ನಿಂಗ್ ಅವೈಲಬಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಏನಂತ ಅಂದರೆ ಅರ್ನಿಂಗ್ ಅವೈಲಬಲ್, ನೀವು ಫುಲ್ ಫಾರ್ಮೇ ಬರೀರಿ ಎಕ್ಸಾಮಲ್ಲಿ. ಅರ್ನಿಂಗ್ ಅವೈಲಬಲ್
ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ EA/ESH ಅಂತಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ ಇಲ್ಲಿ 75,000 ಇದೆ, ಇಲ್ಲೂ 65,000, ಇಲ್ಲಿ 60,000. ಸೊ ಇಲ್ಲಿ 75,000ಅಲ್ಲಿ 16,000 ಡಿವಿಡೆಂಡ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ, 59,000 ಬರುತ್ತೆ. ಸೊ ಇವಾಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ನೋಡೋಣ. ಸೊ ಆಲ್ರೆಡಿ ಕಂಪನಿನಲ್ಲಿ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಇದು ಬಂದು ಎಕ್ಸಿಸ್ಟಿಂಗ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟಂತಂದರೆ 5 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ಲಿ ಪರ್ ಶೇರ್ 100 rupees ಅಂತಂದ್ರೆ ಟೋಟಲ್ ಎಷ್ಟು ಶೇರ್ಸ್ ಇದೆ, 5,000 ಶೇರ್ಸ್ ಇದೆ. ಸೊ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ, 5,000 ಇನ್ ಆಲ್ ಪ್ಲಾನ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಇವಾಗ ಹೊಸದಾಗಿ ಎಷ್ಟು ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾ ಇದೀವಿ, ಫಸ್ಟ್ ಪ್ಲಾನ್ ಅಲ್ಲಿ ಆಲ್ ಕಾಮನ್ ಸ್ಟಾಕ್ ಅಂತಂದ್ರೆ 3 lakh ಡಿವೈಡೆಡ್ ಬೈ 100 ಅಂತಂದ್ರೆ ಎಷ್ಟಾಗುತ್ತೆ, 3 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಸೊ ಇಲ್ಲಿ ನಮಗೆ ಫಸ್ಟಲ್ಲಿ ಎಷ್ಟು ಶೇರ್ಸ್ ಸಿಗುತ್ತೆ, ಟೋಟಲ್ 3,000 ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಸೊ ಇಲ್ಲಿ 3,000 ತಗೊಳ್ಳಿ. ಆ್ಯಂಡ್ ಸೆಕೆಂಡ್ ಪ್ಲಾನಲ್ಲಿ ನೋಡಿ 1 lakh ಕಾಮನ್ ಸ್ಟಾಕ್, 1 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 1000 ಬರುತ್ತೆ. ಮತ್ತು ಇಲ್ಲಿ ಥರ್ಡ್ ಪ್ಲಾನಲ್ಲಿ ಎಲ್ಲಾನು ಡೆಟ್ಸ್ ಇದೆ, ಡಿಬೆಂಚರ್ಸ್ ಇದೆ, ಹಾಗಾಗಿ ಇಲ್ಲಿ 0. ಆ್ಯಂಡ್ ಫೋರ್ತ್ ಪ್ಲಾನ್ ನೋಡಿ 1 lakh ಕಾಮನ್ ಸ್ಟಾಕ್, 1 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 1000 ಈಸ್ ದ ಈಕ್ವಿಟಿ ಶೇರ್ಸ್. ಆಯಿತಾ. ಸೊ ಇವಾಗ ಟೋಟಲ್ ಈಕ್ವಿಟಿ ಶೇರ್ಸ್ ಮಾಡಿ 5,000 ಪ್ಲಸ್ 3,000 8,000 ಆಗುತ್ತೆ, 5,000 ಪ್ಲಸ್ 1,000 6,000, 5,000 ಇಲ್ಲಿ 5,000 ಇದೆ, ಇಲ್ಲಿ 5,000 ಪ್ಲಸ್ 1,000 6,000 ಆಗುತ್ತೆ. ನಾವು ಟೋಟಲ್ ಈಕ್ವಿಟಿ ಶೇರ್ಸ್ ಇಷ್ಟಿದೆ. ಸೊ ಇವಾಗ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸು ಕ್ಯಾಲ್ಕುಲೇಟ್ ಆಗಿದೆ ಆ್ಯಂಡ್ ಟೋಟಲ್ ಈಕ್ವಿಟಿ ಶೇರ್ಸು ಕೂಡ ಕ್ಯಾಲ್ಕುಲೇಟ್ ಆಗಿದೆ. EPSಗೆ ಅರ್ನಿಂಗ್ ಪರ್ ಶೇರ್ಗೆ ವಾಟ್ ಈಸ್ ದ ಫಾರ್ಮುಲಾ ಅಂತಂದರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನಾವು EPSಗೆ ಏನು ಫಾರ್ಮುಲಾ ಅಂತ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇವಾಗ ಟೋಟಲ್ ಈಕ್ವಿಟಿ ಶೇರ್ಸು ಇದೆ ಮತ್ತು ಅರ್ನಿಂಗ್ ಅವೈಲಬಲ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸು ಅಮೌಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ಲಾನಲ್ಲಿ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಅಮೌಂಟ್ ಇದೆ ಅಂತಂದರೆ, ಸೊ ಇಯರ್ ಈಸ್ ದ 75,000 ಡಿವೈಡೆಡ್ ಬೈ ಟೋಟಲ್ ಶೇರ್ಸ್ ಎಷ್ಟಿದೆ ಅಂದರೆ 8,000 ಇದೆ. ಸೊ EPS ಅರ್ನಿಂಗ್ ಪರ್ ಶೇರ್ ಎಷ್ಟು ಸಿಗುತ್ತೆ ಅಂತಂದರೆ 9.37. ಸೊ ಇಲ್ಲಿ ಫಸ್ಟ್ ಪ್ಲಾನಲ್ಲಿ ಅರ್ನಿಂಗ್ ಪರ್ ಶೇರ್ ಒಂದು ಶೇರ್ಗೆ ಎಷ್ಟು ಸಿಗುತ್ತೆ ಅಂದರೆ 9.37 ಸಿಗುತ್ತೆ. ಸೆಕೆಂಡ್ ಪ್ಲಾನಲ್ಲಿ ಟೋಟಲ್ 65,000 ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ. ಅದರಲ್ಲಿ ಟೋಟಲ್ ಶೇರ್ಸ್ ಎಷ್ಟಿದೆ 6,000 ನಂಬರ್ ಆಫ್ ಶೇರ್ಸ್ನ ಡಿವೈಡೆಡ್ ಬೈ ಮಾಡಿದ್ರೆ 10.83 ಬರುತ್ತೆ. ಸೊ ಇಲ್ಲಿ ಸೆಕೆಂಡ್ ಪ್ಲಾನ್ ಬಂದಿದೆಯಲ್ವಾ 10.83. ಆ್ಯಂಡ್ ಥರ್ಡ್ ಒನ್ನಲ್ಲಿ ಎಷ್ಟಿದೆ ಅಂದರೆ 60,000 ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ. ಅದರಲ್ಲಿ ಟೋಟಲ್ ಶೇರ್ಸ್ ಎಷ್ಟಿದೆ ಅಂದರೆ 5,000 ಇದೆ. ಸೊ ಇಲ್ಲಿ ಎಷ್ಟು ಅಂತಂದರೆ 12 rupees ಇದೆ. ಸೊ ಎಷ್ಟು ಬಂದಿದೆ 12 rupees. ಆ್ಯಂಡ್ ಫೋರ್ತ್ ಪ್ಲಾನಲ್ಲಿ ಎಷ್ಟಿದೆ ಅಂತಂದರೆ 59,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ 6,000 ಮಾಡಿದ್ರೆ 9.83 ಬಂದಿದೆ. ಸೊ ಇದು ಫೋರ್ತ್ ಪ್ಲಾನ್ 9.83. ಇವಾಗ ಕಮೆಂಟ್ ಮಾಡ್ಬೇಕು ನಮಗೆ ಇದರಲ್ಲಿ ಯಾವುದು ಜಾಸ್ತಿ ಹೈಯೆಸ್ಟ್ ರೇಟ್ ಇದೆ ಅಂತಂದರೆ 12 rupees. ಯಾಕಂದರೆ ನಾವು ಥರ್ಡ್ ಪ್ಲಾನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಜಾಸ್ತಿ ಶೇರ್ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ಎಷ್ಟು ಸಿಗುತ್ತೆ 12 rupees ಸಿಗುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ. ಸಿನ್ಸ್ ದ EPS of plan 3 is highest, plan 3 should be adopted. ಸೊ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ನಾವು ಜಾಸ್ತಿ ಅರ್ನಿಂಗ್ ಪರ್ ಶೇರ್ ಯಾವ ಪ್ಲಾನಲ್ಲಿ ಕೊಡ್ತೀವಿ ಅಂತಂದರೆ ಥರ್ಡ್ ಪ್ಲಾನಲ್ಲಿ ಕೊಡ್ತೀವಿ. ಹಾಗಾಗಿ ಈ ಒಂದು ಪ್ಲಾನ್ನ ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಕಮೆಂಟ್ ದ ಸಿನ್ಸ್ ದ EPS ಪ್ಲಾನ್ ಈಸ್ ಥರ್ಡ್ ಈಸ್ ಹೈಯೆಸ್ಟ್, ಪ್ಲಾನ್ 3 ಶುಡ್ ಬಿ ಅಡಾಪ್ಟೆಡ್ ಅಂತ ಮಾಡಿದ್ರೆ ಸೊ ಇದಿಷ್ಟೇ ಪ್ರಾಬ್ಲಮ್ಗೆ ನಿಮಗೆ 12 ಮಾರ್ಕ್ಸ್ ಇದೆ. ಸೊ ಈಸಿಯಾಗಿ ಮಾಡ್ಬೋದು. ಫಸ್ಟು ಏನಂತಂದರೆ ಪ್ರಾಬ್ಲಮಲ್ಲೇ ಕ್ವಶನ್ ಕೊಟ್ಟಿದ್ದಾರೆ. EBIT ಎಷ್ಟಿದೆ ಎಲ್ಲ ಪ್ಲಾನ್ಗೂ ಸೇಮ್ ಬರ್ಕೊಳ್ಳಿ. ಆ್ಯಂಡ್ ಲೆಸ್ ಇಂಟ್ರೆಸ್ಟ್ ಇದೆ ನೋಡಿ, ಇಂಟ್ರೆಸ್ಟ್ ಯಾವ್ಯಾವ ಪ್ಲಾನಲ್ಲಿ ಇದೆ, ಸೆಕೆಂಡ್ ಪ್ಲಾನು ಮತ್ತು ಥರ್ಡ್ ಪ್ಲಾನಲ್ಲಿ ಮಾತ್ರ ಇಂಟ್ರೆಸ್ಟ್ ಇದೆ. ಅದು 2 lakh ಮೇಲೆ 10% ಅಂದರೆ 20,000, ಇಲ್ಲಿ 3 lakh ಮೇಲೆ 10% ಅಂದರೆ 30,000. ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ರೆ ದೆನ್ ವಿ ವಿಲ್ ಗೆಟ್ EBIT ಇಲ್ಲಿ ನಾವೇನಂತಂದರೆ ಟ್ಯಾಕ್ಸ್ 50% ಟ್ಯಾಕ್ಸ್ ಈಸ್ ಅಪ್ಲಿಕೇಬಲ್ ಫಾರ್ ದ ಆಲ್ ಪ್ಲಾನ್ಸ್. ಸೊ ಎಲ್ಲ ಅಮೌಂಟಲ್ಲೂ ಕೂಡ 50% ಲೆಸ್ ಮಾಡಿದ್ರೆ ಇನ್ ರಿಮೈನಿಂಗ್ 50% ಏನಾಗುತ್ತೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆಗುತ್ತೆ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ತಂದಾದ್ಮೇಲೆ ಫಸ್ಟ್ ಪ್ರಿಯಾರಿಟಿ ಯಾರಿಗೆ ಕೊಡ್ತೀವಿ, ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಡಿವಿಡೆಂಡ್ನ ಪೇ ಮಾಡಬೇಕು. ಫೋರ್ತ್ ಪ್ಲಾನಲ್ಲಿ ಮಾತ್ರ ಪ್ರಿಫರೆನ್ಸ್ ಶೇರ್ ಡಿವಿಡೆಂಟ್ ಇದ್ದಾರೆ. ಎಷ್ಟಂತಂದರೆ 2 lakh ಪ್ರಿಫರೆನ್ಸ್ ಶೇರ್ಸ್ ಇನ್ ವಿತ್ ದ ಕ್ಯಾಪಿಟಲ್ ವಿತ್ ಎ ರೇಟ್ ಆಫ್ 8% ಡಿವಿಡೆಂಟ್ ಅಂತಂದರೆ 2 lakh ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿ ಫೋರ್ತ್ ಪ್ಲಾನಲ್ಲಿ 16,000 ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಉಳ್ಕೊಡುತ್ತೆ 75,000 65,000 60,000 59,000 ಬರುತ್ತೆ. ಅದಾದಮೇಲೆ
ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ, ಸೊ ಓಲ್ಡ್ ಆಲ್ರೆಡಿ ಎಕ್ಸಿಸ್ಟ್, ಸೊ ಇದು ಎಕ್ಸಿಸ್ಟ್ ಶೇರ್ಸ್ ಅಥವಾ ಓಲ್ಡ್ ಶೇರ್ಸ್ ಅಂತ ಕನ್ಸಿಡರ್ ಮಾಡಿ 5 lakh ಡಿವೈಡೆಡ್ ಬೈ 100 ಮಾಡಿದ್ರೆ ಎಲ್ಲ ಪ್ಲಾನಲ್ಲೂ ಕಾಮನ್ ಆಗಿ 5000 ಈಕ್ವಿಟಿ ಶೇರ್ಸ್ ಇದೆ. ಅದಕ್ಕೆ ಹೊಸದಾಗಿ ನಾವು ಯಾವ್ದಾವ್ದು ಆ್ಯಡ್ ಮಾಡ್ತಾ ಇದೀವಿ ಅಂದರೆ ಫಸ್ಟು ಆಲ್ ಕಾಮನ್ ಸ್ಟಾಕ್ ಅಂತಂದರೆ 3 lakh ಕೂಡ ಕಾಮನ್ ಸ್ಟಾಕ್ ಈಕ್ವಿಟಿ ಶೇರಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ಅಂದರೆ 3 lakh ಡಿವೈಡೆಡ್ ಬೈ 100 ಮಾಡಿ 3000 ಬರುತ್ತೆ. ಆ್ಯಂಡ್ ಸೆಕೆಂಡ್ ಪ್ಲಾನಲ್ಲಿ ಎಷ್ಟಂದರೆ 1 lakh ಮಾತ್ರ ಈಕ್ವಿಟಿ ಶೇರ್ಸ್ ಇದೆ, 1 lakh ಈಕ್ವಿಟಿ ಶೇರ್ನಲ್ಲಿ ಇಶ್ಯೂ ಮಾಡಿ ಇನ್ ರಿಮೈನಿಂಗ್ 2 lakh ಡಿಬೆಂಚರಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಂತಂದರೆ 1 lakh ಡಿವೈಡೆಡ್ ಬೈ 100 ಮಾಡಿದ್ರೆ 1000. ಆ್ಯಂಡ್ ಥರ್ಡ್ ಪ್ಲಾನಲ್ಲಿ ಎಲ್ಲನೂ ಕೂಡ ಡಿಬೆಂಚರ್ಸ್ ಎಲ್ಲ ಇಶ್ಯೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಫೋರ್ತ್ ಪ್ಲಾನಲ್ಲಿ 1 lakh ಕಾಮನ್ ಸ್ಟಾಕು, ರಿಮೈನಿಂಗ್ 2 lakh ಪ್ರಿಫರೆನ್ಸ್ ಶೇರ್ಸ್ ಇದೆ, ಹಾಗಾಗಿ 1 lakh ಮಾತ್ರ 1000. ಈಗ ಟೋಟಲ್ ಮಾಡಿದ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟು ಅವೈಲಬಲ್ ಇದೆ ಅಂತ ಗೊತ್ತಾಗುತ್ತೆ. EPSಗೆ ಫಾರ್ಮುಲಾ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇಲ್ಲೇ ಇರುತ್ತೆ, ಸೊ ನೀವು ಮತ್ತೆ ಒಂದ್ಸರಿ ಬರೆಯೋ ಅವಶ್ಯಕತೆ ಇಲ್ಲ, ಇಷ್ಟು ಮಾಡಿದ್ರೇ ಸಾಕು. ಸೊ ಇಲ್ಲಿ ಏನಂತ ಅಂದರೆ ಟೋಟಲ್ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿದೆ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಮಾಡಿದ್ರೆ ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಅದರಲ್ಲಿ ಯಾವ್ದು ಹೈಯೆಸ್ಟ್ ರೇಟ್ ಇರುತ್ತೆ ಅದನ್ನ ಸೂಟೇಬಲ್ ಅಂತ ಜಸ್ಟ್ ಒಂದು ಕಮೆಂಟ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಸೊ ಏನಂತ ಅಂದರೆ ಈ ಚಾಪ್ಟರಿಂದನೇ 2 ಕ್ವಶನ್ ಕೇಳಿದ್ದಾರೆ, ಹಾಗಾಗಿ ಲಾಸ್ಟ್ ಇಯರ್ ಮಕ್ಕಳಿಗೆ ಔಟ್ ಆಫ್ ಸ್ಕೋರ್ ಮಾಡೋಕ್ಕೆ ಇದೊಂದು ಅಡ್ವಾಂಟೇಜ್ ಆಗಿದೆ. ಸೊ ಇನ್ನೊಂದು ಸೇಮ್ ಕ್ವಶನ್ಸ್ ಇದೆ, ಇಲ್ಲಿ ನೀವು ನೋಡ್ಬೋದು 11th ಕ್ವಶನ್ ಕೂಡ ಸೇಮ್ ಕೇಳಿದ್ದಾರೆ ಇದೇ ಥರದ್ರಲ್ಲಿ, ಹಾಗಾಗಿ ಈ ವಿಡಿಯೋದಲ್ಲೇ ಈ ಕ್ವಶನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಸ್, ಲುಕ್ ಅಟ್ ದ ಕ್ವಶನ್ ಒನ್ಸ್. ಚಿನ್ನು ಕಂಪನಿ ಲಿಮಿಟೆಡ್ ಹ್ಯಾಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹1 lakh divided into shares of 10 each equity. It has major expansion program requiring an investment of ₹50,000. The management is considering the following alternatives for raising the amount. ಇಲ್ಲೂ ಕೂಡ ಚಿನ್ನು ಕಂಪನಿನಲ್ಲಿ ಆಲ್ರೆಡಿ ಎಷ್ಟಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 1 lakh ಇದೆ. ಸೊ 1 lakh ಇದೆ, ಪರ್ ಶೇರ್ ಎಷ್ಟು ಅಂದರೆ ₹10. 1 lakh ಡಿವೈಡೆಡ್ ಬೈ 10 ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ 10,000 ಶೇರ್ಸ್ ಇದೆ. ಈಕ್ವಿಟಿ ಶೇರ್ಸ್ ಎಷ್ಟಿದೆ 10,000 ಇದೆ. ಸೊ ಈ ಚಿನ್ನು ಕಂಪನಿ ಲಿಮಿಟೆಡಲ್ಲಿ ಬಿಸ್ನೆಸ್ನ ಎಕ್ಸ್ಪಾನ್ಷನ್ ಮಾಡೋಕ್ಕೆ ಮತ್ತೆ 50,000 ಇನ್ವೆಸ್ಟ್ಮೆಂಟ್ ಬೇಕು ಅಂತ ಕನ್ಸಿಡರ್ ಮಾಡಿದ್ದಾರೆ. ಅದನ್ನು ಯಾವ ರೀತಿ ರೈಸ್ ಮಾಡ್ತಾರೆ ಅಂತಂದರೆ 3 ಪ್ಲಾನ್ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ, ಇದಂತೂ ವೆರಿ ಈಸಿ. ಇದರಲ್ಲಿ 3 ಪ್ಲಾನ್ ಇದೆ. ಇನ್ವೆಸ್ಟ್ಮೆಂಟ್ ಆಫ್ ₹5,000 ಶೇರ್ಸ್ ಆಫ್ ₹10 ಈಚ್. ಸೊ ಇಲ್ಲಿ ಏನಂತಂದರೆ 5,000 ಶೇರ್ಸ್ ಆಫ್ ₹10 ಈಚ್. ಸೊ 50,000 ಅಮೌಂಟನ್ನು ಕೂಡ ಕಂಪ್ಲೀಟ್ ಈಕ್ವಿಟಿನಲ್ಲೇ ರೈಸ್ ಮಾಡಬೇಕು ಅಂತ ಇದ್ದಾರೆ. ಆ್ಯಂಡ್ ಸೆಕೆಂಡ್ ಒನ್ ನೋಡಿ, ಇನ್ವೆಸ್ಟ್ಮೆಂಟ್ ಆಫ್ ₹5,000 12% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಸೊ ಎಸ್, ಸೊ 10% ಅಲ್ಲ, ಇದು 10 ಈಚ್ ಆಗಬೇಕು. ಏನಂತಂದರೆ 12% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್. ಕ್ವಶನ್ಸ್ ರಾಂಗ್ ಕೊಟ್ಟಿದ್ದಾರೆ, 10% ಅಂತ. ಸೊ ಇಲ್ಲಿ 5,000 ಶೇರ್ಸ್ನ ₹10 ಅಂದರೆ 5,000 ಶೇರ್ಸ್ನ ಒಂದು ಶೇರ್ ಪ್ರೈಸ್ ₹10 ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ ವಿತ್ ದ ಡಿವಿಡೆಂಡ್ ರೇಟ್ ಆಫ್ 12%. ಥರ್ಡ್ ಪ್ಲಾನ್ ನೋಡಿ, ಇನ್ವೆಸ್ಟ್ಮೆಂಟ್ ಆಫ್ ₹10% ಡಿಬೆಂಚರ್ ಆಫ್ 50,000. 50,000ನ 10% ಡಿಬೆಂಚರಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಈಕ್ವಿಟಿ ಇಶ್ಯೂ ಮಾಡ್ತಾ ಇದ್ದಾರೆ, ಇನ್ನೊಂದು ಕಂಪ್ಲೀಟ್ ಆಗಿ ಪ್ರಿಫರೆನ್ಸ್ ಶೇರ್ಸ್, ಇನ್ನೊಂದು ಡಿಬೆಂಚರ್ಸ್. ದ ಕಂಪನೀಸ್ ಪ್ರೆಸೆಂಟ್ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಇಸ್ 30,000 ಪರ್ ಆನಮ್. ಕ್ಯಾಲ್ಕುಲೇಟ್ EPS ಇನ್ ಈಚ್ ಪ್ಲಾನ್ ಅಂಡ್ ಸಜೆಸ್ಟ್ ಎ ಸೂಟಬಲ್ ಪ್ಲಾನ್ ಅಂತ ಹೇಳಿದ್ದಾರೆ. ಸೊ ವೆರಿ ಸಿಂಪಲ್, ಯಾವ ರೀತಿ ಅಂತ ನೋಡೋಣ. ನಾವು ಆನ್ಸರ್ನ ನೋಡೋಣ, ಹೌ ಟು ಕ್ಯಾಲ್ಕುಲೇಟ್ EPS ಅಂತ. ಸೊ EPS ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹೆಡ್ಡಿಂಗ್ ತಗೊಳ್ಳಿ. ಸೇಮ್ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಪ್ಲಾನಲ್ಲಿ ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3 ತಗೊಳ್ಳಿ. ಸೊ ಫಸ್ಟ್ ಇಲ್ಲಿ ಕಂಪನಿನಲ್ಲಿ EBIT ಕೊಟ್ಟಿದ್ದಾರೆ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ 30,000 ಪರ್ ಆನಮ್ ಇದೆ. ಸೊ ಹಾಗಾಗಿ ಎಲ್ಲ ಪ್ಲಾನ್ಗೂ ಕೂಡ ಸೇಮ್ ಇರುತ್ತೆ. EBIT ಫಸ್ಟ್ ಪ್ಲಾನಲ್ಲಿ 30,000, ಸೆಕೆಂಡ್ ಪ್ಲಾನಲ್ಲಿ 30,000 ಆ್ಯಂಡ್ ಥರ್ಡ್ ಪ್ಲಾನಲ್ಲಿ 30,000. ಸೊ ಇದರಲ್ಲಿ EBITನಲ್ಲಿ ನಾವು ಫಸ್ಟ್ ಏನಂತಂದರೆ ಇಂಟ್ರೆಸ್ಟನ್ನು ಲೆಸ್ ಮಾಡ್ತೀವಿ. ಇಂಟ್ರೆಸ್ಟ್ ಇಲ್ಲಿ ಯಾವುದ್ರಲ್ಲಿದೆ ಅಂತ ನೋಡಿ, ಇನ್ವೆಸ್ಟ್ಮೆಂಟ್ ಆಫ್ 10% ಡಿಬೆಂಚರ್ಸ್ ಆಫ್ $10% ಡಿಬೆಂಚರ್ ಆಫ್ ₹50,000 ಅಂತ ಕೊಟ್ಟಿದ್ದಾರೆ. 50,000 ಮೇಲೆ 10% ಡಿಬೆಂಚರ್ಸ್. ಸೊ ಥರ್ಡ್ ಪ್ಲಾನಲ್ಲಿ ಮಾತ್ರ ಇದೆ, ಅದನ್ನು ಲೆಸ್ ಮಾಡಿ. ಎಷ್ಟಂತ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 50,000 ಮೇಲೆ 10% ಮಾಡಿದ್ರೆ ಎಷ್ಟು ಬರುತ್ತೆ, 50,000 ಇಂಟು 10% ಮಾಡಿದ್ರೆ 5,000 ಬರುತ್ತೆ. ಸೊ ಫಸ್ಟ್ ಪ್ಲಾನಲ್ಲಿಲ್ಲ, ಸೆಕೆಂಡ್ ಪ್ಲಾನಲ್ಲಿಲ್ಲ. ಸೊ ಥರ್ಡ್ ಪ್ಲಾನಲ್ಲಿ ಮಾತ್ರನೇ ಡಿಬೆಂಚರಿಂದ ರೈಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಲೆಸ್ ಮಾಡಿದ್ರೆ ನಮಗೆ EBT ಎಷ್ಟು ಸಿಗುತ್ತೆ ಅಂದರೆ 30,000 ಆ್ಯಂಡ್ ಇಲ್ಲಿ 30,000 ಇಂದ 5,000 ಲೆಸ್ ಮಾಡಿದ್ರೆ 25,000
25,000 ಸಿಗುತ್ತೆ, EBT ಸಿಗುತ್ತೆ. ಆ್ಯಂಡ್ ಪ್ರಾಬ್ಲಮಲ್ಲಿ ಅಬ್ಸರ್ವ್ ಮಾಡಿ ಟ್ಯಾಕ್ಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸೊ ಇಲ್ಲೆಲ್ಲೂ ಕೂಡ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಹಾಗಾಗಿ ನೋ ಟ್ಯಾಕ್ಸ್. ನೀವು ಫಾರ್ಮೇಟ್ ಪ್ರಕಾರ ಮಾಡ್ಕೊಳ್ತೀವಿ ಅಂತಂದರೆ ಲೆಸ್ ಟ್ಯಾಕ್ಸ್ ಅಂತಂದರೆ ಇಲ್ಲಿ 0 ಟ್ಯಾಕ್ಸ್ ಇದೆ. ಸೊ ಆವಾಗ ಇದೇ EBT ಏನಿರುತ್ತೆ ದಟ್ ಈಸ್ ಬಿಕಮ್ EAT ಆಫ್ಟರ್ ಅರ್ನಿಂಗ್ ಟ್ಯಾಕ್ಸ್ ಎಷ್ಟಿದೆ ಅಂತ ಅಂದರೆ 30,000, 30,000, 20,000 ಇದು ಸೇಮೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಆಫ್ಟರ್ ಅರ್ನಿಂಗ್ ಟ್ಯಾಕ್ಸ್ ಬಂದ ತಕ್ಷಣ ನಾವು ಫಸ್ಟ್ ಪ್ರಿಯಾರಿಟಿ ಯಾರಿಗೆ ಕೊಡ್ತೀವಿ ಅಂತಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ನ ಪೇ ಮಾಡ್ತೀವಿ. ಸೊ ಸೆಕೆಂಡ್ ಪ್ಲಾನ್ ಏನಿದೆ ಅಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಆಫ್ ₹5,000 12% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಅಂತ. ಸೊ ಇಲ್ಲಿ 50,000 ಮೇಲೆ 12% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 50,000 ಮೇಲೆ 12% ಡಿವಿಡೆಂಡ್ನ ಕ್ಯಾಲ್ಕುಲೇಟ್ ಮಾಡಿ 50,000 ಇಂಟು 12% ಮಾಡಿದ್ರೆ ಎಷ್ಟು ಬರುತ್ತೆ? 6,000 ಡಿವಿಡೆಂಡ್ನ ನಾವು ಇಲ್ಲಿ ಲೆಸ್ ಮಾಡ್ತಾ ಹೋಗ್ತೀವಿ. ಲೆಸ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತಂದರೆ ಸೆಕೆಂಡ್ ಪ್ಲಾನಲ್ಲಿ ಮಾತ್ರ ಬರುತ್ತೆ. ಸೊ ಇಲ್ಲಿ 30,000 ಇರುತ್ತೆ. ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 30,000. ಇಲ್ಲಿ 30,000ಅಲ್ಲಿ 6,000ನ ಲೆಸ್ ಮಾಡಿ ದಿಸ್ ಈಸ್ 24,000. ಸೊ ಇಲ್ಲಿ ಏನಂತಂದರೆ 24,000 ಇದು. ಆ್ಯಂಡ್ ನೆಕ್ಸ್ಟು ಇಲ್ಲಿ 25,000 ಸೇಮ್ ಇರುತ್ತೆ. ಇವಾಗ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಕ್ಕಾದ್ಮೇಲೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂತ ನೋಡೋಣ. ಟೋಟಲ್ ನಂಬರ್ ಆಫ್ ಶೇರ್ಸ್, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಲ್ಲಿ ಎಕ್ಸಿಸ್ಟಿಂಗ್ ಶೇರ್ಸ್ ಎಷ್ಟಿದೆ? ಸೊ 3 ಪ್ಲಾನಲ್ಲೂ 10,000 ಬರುತ್ತೆ. ಯಾಕಂತಂದ್ರೆ ಚಿನ್ನು ಕಂಪನಿ ಲಿಮಿಟೆಡ್ ಆಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh ಡಿವೈಡೆಡ್ ಇಂಟು ದ ಶೇರ್ಸ್ ಆಫ್ 10 ಈಚ್ ಅಂತಂದರೆ ಎಷ್ಟು? 10,000 ಶೇರ್ಸ್ ಆಲ್ರೆಡಿ ಇದೆ. ಸೊ ಹಾಗಾಗಿ 10,000 10,000 10,000 ಎಲ್ಲ ಪ್ಲಾನಲ್ಲೂ ಬರ್ಕೊಳ್ಳಿ. ಆ್ಯಂಡ್ ಇವಾಗ ನ್ಯೂ ಈಕ್ವಿಟಿ ಶೇರ್ಸ್ ಇದ್ರೆ ಹ್ಯಾಡ್ ಮಾಡಬೇಕು. ಸೊ ಫಸ್ಟ್ ಪ್ಲಾನಲ್ಲಿ ಮಾತ್ರ ಈಕ್ವಿಟಿ ಶೇರ್ಸ್ ಇದೆ 5,000 ಶೇರ್ಸ್ ಆಫ್ ₹10 ಈಚ್ ಅಂತಂದರೆ 50,000 ಕೂಡ ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಫಸ್ಟ್ ಪ್ಲಾನಲ್ಲಿ ಮಾತ್ರನೇ ಬರುತ್ತೆ 5,000. ಸೊ ಇಲ್ಲಿ ನೋಡಿ ಏನಂತಂದರೆ 5,000 12% ಪ್ರಿಫರೆನ್ಸ್ ಶೇರ್ಸ್ ಇದೆ, ಇಲ್ಲಿ ಡಿಬೆಂಚರ್ಸ್ ಇದೆ. ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ಆಲ್ರೆಡಿ ಡಿವಿಡೆಂಡ್ ಇಲ್ಲಿ ಕೊಟ್ಟಿದ್ದೀವಿ ಆ್ಯಂಡ್ ಡಿಬೆಂಚರ್ಸ್ಗೆ ಕ್ಯಾಪಿಟಲ್ನ ಇಲ್ಲಿ ಲೆಸ್ ಮಾಡಿದ್ದೀವಿ. ಸೊ ಇಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 5,000 ಯಾವುದ್ರಲ್ಲಿ ಮಾತ್ರ ಇದೆ ಅಂದರೆ ಫಸ್ಟ್ ಪ್ಲಾನಲ್ಲಿ ಮಾತ್ರ ಇದೆ. ಸೊ ಫಸ್ಟ್ ಪ್ಲಾನಲ್ಲಿ ಮಾತ್ರ ಇದೆ, ಹಾಗಾಗಿ 5,000 ತಗೊಳ್ಳಿ. ಸೊ ಟೋಟಲ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ 15,000, ಇಲ್ಲಿ 10,000, ಇಲ್ಲಿ 10,000 ಇದೆ. ಸೊ ಏನಿದೆಯಲ್ವಾ ಇಲ್ಲಿ ಇದು ಬಂದು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸೇಮ್ ಇದೆ. ನಾವು EPSನ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ? 30,000 ಡಿವೈಡೆಡ್ ಬೈ 15,000 ಮಾಡಿ. 30,000 ಡಿವೈಡೆಡ್ ಬೈ 15,000 ಮಾಡಿದ್ರೆ ಪರ್ ಶೇರ್ ಎಷ್ಟು ಸಿಗುತ್ತೆ? ₹2 ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಕೇಸಲ್ಲಿ 24,000 ಡಿವೈಡೆಡ್ ಬೈ 10,000 ಶೇರ್ಸ್ ಮಾಡಿ. ದಿಸ್ ಈಸ್ ದ ಟೋಟಲ್ ಶೇರ್ಸ್. ಸೊ ಇಲ್ಲಿ 24,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅವೈಲಬಲ್ ಇದೆ. 24,000 ಡಿವೈಡೆಡ್ ಬೈ 10,000 ಮಾಡಿದ್ರೆ 2.40 ಅಥವಾ ₹2.4 ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕೇಸಲ್ಲಿ 25,000 ಡಿವೈಡೆಡ್ ಬೈ 10,000 ಮಾಡಿದ್ರೆ ಎಷ್ಟು ಸಿಗುತ್ತೆ? 2.5 ಸಿಗುತ್ತೆ. ಸೊ ಇದರಲ್ಲಿ ಯಾವುದು ಪ್ಲಾನ್ ಹೈಯೆಸ್ಟ್ ಇದೆ ನೋಡಿ. ಫಸ್ಟ್ ಪ್ಲಾನಲ್ಲಿ ₹2, ಸೆಕೆಂಡ್ ಪ್ಲಾನಲ್ಲಿ 2.4 ಆ್ಯಂಡ್ ಥರ್ಡ್ ಪ್ಲಾನಲ್ಲಿ 2.5 ಇದೆ. ಸೊ ಇಲ್ಲಿ ಕಮೆಂಟ್ ಮಾಡಿ ಥರ್ಡ್ ಪ್ಲಾನ್ ಇಯರ್. So now write in comment, since the EPS plan 3 is highest, plan 3 should be adopted ಅಂತ ಬರೆದ್ರೆ 12 marks. ಸೊ ನೋಡಿ ಈ ಪ್ರಾಬ್ಲಮ್ ಎಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಇದು ಏನಂತ ಅಂದರೆ 9th ಪ್ರಾಬ್ಲಮ್ಗಿಂತ ಈ 11th ಪ್ರಾಬ್ಲಮ್ ತುಂಬಾ ಈಸಿ ಇದೆ. ಇಲ್ಲಿ 3 ಪ್ಲಾನ್ಸ್ ಕೊಟ್ಟಿದ್ದಾರೆ, 3 ಪ್ಲಾನಲ್ಲೂ 3 ಸೋರ್ಸಸ್ ಆಫ್ ಫಂಡ್ಸ್ನ ಕೊಟ್ಟಿದ್ದಾರೆ, ಹಾಗಾಗಿ ತುಂಬಾ ಈಸಿ. ಸೊ ಒಂದ್ಸರಿ ಇಲ್ಲಿ ನೋಡ್ತೀನಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕಂಪನಿಲಿ ಟೋಟಲ್ EBIT ಇರೋದು 30,000. ಸೊ 3 ಪ್ಲಾನ್ಸಲ್ಲಿ ಥರ್ಡ್ ಪ್ಲಾನ್ ಆಸ್ ಓನ್ಲಿ ಡಿಬೆಂಚರ್ಸ್. ಸೊ ಇಲ್ಲಿ ಡಿಬೆಂಚರ್ಸ್ ಅಂತಂದರೆ 50,000 ಮೇಲೆ 10% ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಮಾತ್ರನೇ 5,000 ಬರುತ್ತೆ. ಆವಾಗ EBT ಎಷ್ಟು ಅಂತಂದರೆ 30,000, 30,000, 25,000. ಸೊ ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು, ದೆನ್ ನಾವು ಟ್ಯಾಕ್ಸ್ನ ತೊಗೊಂಡಿದ್ವಿ. ಬಟ್ ಇಲ್ಲೇನು ಕೊಟ್ಟಿಲ್ಲ, ಹಾಗಾಗಿ ನೋ ಟ್ಯಾಕ್ಸ್ ಅಂತಾದರೂ ತೊಗೊಳ್ಳಿ ಅಥವಾ ಡೈರೆಕ್ಟಾಗಿ EAT ಅಂತ ತೊಗೊಳ್ಳಿ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ 30,000, 30,000, 25,000. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬಂದ
ತಕ್ಷಣನೇ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಅವ್ರು ಡಿವಿಡೆಂಡ್ನ ಪೇ ಮಾಡ್ತೀವಿ. ಸೆಕೆಂಡ್ ಕೇಸಲ್ಲಿ ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡಿದರೆ 50,000 ಮೇಲೆ 12% ತೊಗೊಂಡ್ರೆ 6,000 ಬರುತ್ತೆ. ಸೆಕೆಂಡ್ ಪ್ಲಾನಲ್ಲಿ ಮಾತ್ರ ಲೆಸ್ ಮಾಡಿದ್ರೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಲ್ಲಿ 30,000, 24,000, 25,000 ಇದೆ. ಆ್ಯಂಡ್ ಇವಾಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ತೊಗೊಳ್ಳೋಣ. ಎಕ್ಸಿಸ್ಟಿಂಗ್ ಅಂತಂದರೆ ಆಲ್ರೆಡಿ ಓಲ್ಡ್ ಅಥವಾ ಆಲ್ರೆಡಿ ಕಂಪನಿಲಿರೋ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂದರೆ 10,000 ಇದೆ. ಈ 10,000 ಹೆಂಗೆ ಬಂತು ಅಂದರೆ 1 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ rupees 1 lakh ಡಿವೈಡೆಡ್ ಇಂಟು ದ ಶೇರ್ ಆಫ್ 10 ಈಚ್ ಅಂತ ಕೊಟ್ಟಿದ್ದಾರೆ. ಸೊ 10,000 ಶೇರ್ಸ್ ಕಂಪನಿನಲ್ಲಿ ಇದೆ. ಹಾಗಾಗಿ 10,000, 10,000, 10,000. ಈಗ ಹೊಸದಾಗಿ ಯಾವುದ್ರಲ್ಲಿ ಅಂತಂದರೆ ಪ್ಲಾನ್ 1ನಲ್ಲಿ ಅಷ್ಟೇ ಈಕ್ವಿಟಿ ಇಶ್ಯೂ ಮಾಡ್ತಾ ಇದ್ವಿ. ಪ್ಲಾನ್ 2ನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆ, ಪ್ಲಾನ್ 3ನಲ್ಲಿ ಡಿಬೆಂಚರ್ಸ್ ಇದೆ. ಹಾಗಾಗಿ ಪ್ಲಾನ್ 1ನಲ್ಲಿ ಎಷ್ಟಿದೆ 5,000 ಇದೆ. ಡೈರೆಕ್ಟಾಗಿ ಕೊಟ್ಟಿದ್ದಾರೆ. 5,000 ತೊಗೊಂಡ್ರೆ ಟೋಟಲ್ ಶೇರ್ಸ್ ಎಷ್ಟು ಸಿಗುತ್ತೆ 15. ಸೊ ಇಯರ್ 10,000, 10,000. ಈಗ 30,000 ಡಿವೈಡೆಡ್ ಬೈ 15,000 ಮಾಡಿ. ಏನಂತಂದರೆ EPSಗೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ 30,000 ಡಿವೈಡೆಡ್ ಬೈ 15 ಮಾಡಿದ್ರೆ 2 rupees. 24,000 ಡಿವೈಡೆಡ್ ಬೈ 10 ಮಾಡಿದ್ರೆ 2.40 ಸಿಗುತ್ತೆ. ಆ್ಯಂಡ್ 25,000 ಡಿವೈಡೆಡ್ ಬೈ 10 ಮಾಡಿದ್ರೆ 2.5 ಸಿಗುತ್ತೆ. ಇದರಲ್ಲಿ ಯಾವುದು ಜಾಸ್ತಿ ಇದೆ ಅಂತಂದರೆ ಇದು. ಸೊ ಪ್ಲಾನ್ 3 ಕಮೆಂಟ್ ಸಿನ್ಸ್ ದ EPS ಆಫ್ ಪ್ಲಾನ್ 3 ಇಸ್ ಹೈಯೆಸ್ಟ್, ಪ್ಲಾನ್ 3 ಶುಡ್ ಬಿ ಅಡಾಪ್ಟೆಡ್ ಅಂತ ಬರುತ್ತೆ. ಇಷ್ಟು ಈಸಿ ಪ್ರಾಬ್ಲಮ್ಗೆ ನಿಮಗೆ 12 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಯಿತಾ? ಎಸ್, ಈ ವಿಡಿಯೋದಲ್ಲಿ ನಾನು ಏನಂತ ಅಂದರೆ ಪ್ರಾಬ್ಲಮ್ ನಂಬರ್ 9th ಆ್ಯಂಡ್ 11th ಸಿಮಿಲರ್ ಆಗಿತ್ತು ಅಂತ ಇದರಲ್ಲೇ ಕವರ್ ಮಾಡಿದ್ದೀನಿ. 7 and 8 ಒಂದು ವಿಡಿಯೋ ಮಾಡಿ ಅದರಲ್ಲಿ ಥಿಯರಿ ಪಾರ್ಟನ್ನು ಹಾಕ್ತೀನಿ. ಮತ್ತು 10th ಪ್ರಾಬ್ಲಮ್ನು ಕೂಡ ಸೊ ಇಲ್ಲಿ IRR ಮೆಥಡ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಇದನ್ನು ಒಂದು ವಿಡಿಯೋ ಮಾಡ್ತೀನಿ. ಸೊ ನೀವು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅಂತ. ನೀವು ಅದರಲ್ಲಿ ಚೆಕ್ ಮಾಡಿ. ಸೊ ಈ ಆನ್ಸರ್ನ ನಾನು ಅಕಾರ್ಡಿಂಗ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಏನಿತ್ತು ಅದ್ರ ಪ್ರಕಾರನೇ ಮಾಡಿದ್ದೀನಿ. ಸೊ ಲಾಸ್ಟ್ 11th ಪ್ರಾಬ್ಲಮ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಹಾಗಾಗಿ ನಾನೇ ಓನಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಆ್ಯಕ್ಚುಲಿ ದಟ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 10th ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತು 7th and 8th ಥಿಯರಿ ಪಾರ್ಟ್ ಇದೆ, ಅದನ್ನ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿಗೆ ನಿಮಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಮತ್ತೆ GST ಪೇಪರ್ ಕೇಳಿದ್ದೀರಾ, ಇನ್ಕಮ್ ಟ್ಯಾಕ್ಸ್ದು ಕೇಳಿದ್ದೀರಾ. ಸೊ ಏನೇನು ಪೇಪರ್ಸ್ ಸೊಲ್ಯೂಷನ್ ಸಿಗುತ್ತೆ ಮತ್ತು ನಾನು ಏನೇನು ಸಾಲ್ವ್ ಮಾಡೋಕ್ಕಾಗತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಿಮಗೆ ನನ್ನ ವೀಡಿಯೋಸಿಂದ ಏನಾದರೂ ಎಲ್ಪ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ ಆ್ಯಂಡ್ ಫ್ರೆಂಡ್ಸ್. ಈ ವಿಡಿಯೋಸ್ನ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.